ಕಾಂಗ್ರೆಸ್ನಲ್ಲಿ ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸರ್ಕಸ್ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆಯನ್ನು ನೀಡುತ್ತಾನೆ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವರಿಷ್ಠರ ಗಮನದಲ್ಲಿದೆ. ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಲೋಕಸಭೆಯವರೆಗೂ ಇರ್ತಾರೆ. ಈ ಹಿಂದೆ ಎಐಸಿಸಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿತ್ತು. ಈ ಗೊಂದಲ ಇದೆ, ಹೀಗಾಗಿ ಇದನ್ನು ಸ್ಪಷ್ಟಪಡಿಸಬೇಕು ಅಂತ ದೆಹಲಿಯಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದುವರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರು ಎಷ್ಟು ವರ್ಷ ಅನ್ನೋದನ್ನು ವರಿಷ್ಠರು ತೀರ್ಮಾನಿಸ್ತಾರೆ. ಶಾಸಕರ ಅಭಿಪ್ರಾಯ ಕಡೆಗಣಿಸಿ ಸಿಎಂ ಬದಲಾವಣೆ ಮಾಡೋದಿಲ್ಲ ಅಂತ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ. ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನ ಅವರು ಯಾವಾಗ ಘೋಷಣೆ ಮಾಡ್ತಾರೆ, ಸನ್ಮಾನ್ಯ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲ ಕಾಪಿಗಳು ಇದಾವೆ. ಆ ಪ್ರೆಸ್ ರಿಲೀಸ್ ಅಲ್ಲಿ ಎಲ್ಲ ಡೀಟೇಲ್ ಬರೀತಾರೆ. ಬರೆದು ಲಾಸ್ಟ್ ಪ್ಯಾರಾದಲ್ಲಿ ಫೈನಲಿ ಅವರ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇಸ್ ಪ್ಲೀಸ್ ಟು ಅನೌನ್ಸ್ ಥ್ರೂ ಮೀ ಟು ದಿ ಜನರಲ್ ಪಬ್ಲಿಕ್ ಅಂತ ಬರೆದು ಅದರಲ್ಲಿ ಬರೀತಾರೆ. ಅವರು ಬರೆದಿದ್ದಾರೆ. ಮತ್ತೆ ನಿಮ್ಮ ಮುಂದೆನೂ ಹೇಳಿದ್ದಾರೆ. ಏನ್ ಬರೆದಿದ್ದಾರೆ? ಸಿಎಂ ಸಿದ್ದರಾಮಯ್ಯ ಜಿ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ ದೆನ್ ಡಿ.ಕೆ. ಶಿವಕುಮಾರ್ ವಿಲ್ ಬಿ ದಿ ಓನ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. He will continue till the parliament election is over as the KPCC president. ಇವು ಮೂರು ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳಿದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನು ಯಾಕೆ? He will continue till the parliament elections is over ಅಂತಕ್ಕಂಥದ್ದು ಇದೆ. ಅದರಲ್ಲಿ ಎಲ್ಲ ನಿಮ್ಗೆ ಹೆಂಗಿದೆ ಹಂಗೇನೆ ಕೂಡ ಇದೆ. ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಹೇಳಿದ್ರಲ್ಲ ಅವರು ಮಾಡಬಹುದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವರಿಗೆ ಬದಲಾವಣೆ ಮಾಡಿ ಅಂತ ನಮ್ದೇನು ಒತ್ತಾಯ ಇಲ್ಲ. ಆದ್ರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನು 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರ್ಲಿ, ನಮ್ದೇನು ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ಅಲ್ಲ, ನಿಮ್ಮ ಅನಿಸಿಕೆ ಇದೆಯಲ್ಲ, ಅದಕ್ಕೆ ಸಹಮತ ಇದೆ. ಅಲ್ಲ, ಎಸಿಸಿ ಪತ್ರಿಕೆ ಪ್ರಕಟಣೆನೂ ಕೂಡ ಸತ್ಯ, ನಿಮ್ಮ ಅನಿಸಿಕೆನೂ ಸತ್ಯ, ನಮ್ಮ ಸಹಮತನೂ ಸತ್ಯ. ಮುಂದುವರಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿನ್ನೆ ಎಂ ಬಿ ಪಾಟೀಲ್ ಮತ್ತು ಬೇರೆ ಬೇರೆ ಸಚಿವರೆಲ್ಲ ಹೇಳಿದ್ದಾರೆ, ಕೇವಲ 2007 ವರ್ಷ 7 ತಿಂಗಳಲ್ಲ, ಮುಂದಿನ ಇನ್ನು ಬಾಕಿ ಟರ್ಮ್ ಏನಿದೆ ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ, ಸಿಎಂ ಆಗಿರ್ತಾರೆ ಅಂತ ಅವರೆಲ್ಲ ಹೇಳಿದಾರಲ್ಲ ಸರ್. ನಾನು ನೋಡಿದ್ದೀನಿ, ನೋಡಿದೆ. ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಮತ್ತೆ ಇನ್ನೊಬ್ರು ಇದ್ದಾರೆ. ಯಾರು ಎಷ್ಟು ವರ್ಷ ಇರ್ತಾರೆ, ಎಷ್ಟು ವರ್ಷ ಇರೋದಿಲ್ಲ, ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ತಾನೆ. ಈಗ 72ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಅವರು ಮತ್ತೆ ಕರ್ನಾಟಕದ ರಾಜ್ಯದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಆಗ್ತಾರೆ. ದೇವರಾಜ ಅರಸು ಆಗ ಅವರು ವಿಧಾನಸಭಾ ಸದಸ್ಯರು ಕೂಡ ಇರೋದಿಲ್ಲ. ಆಗ ಹೇಮಿಗಳು ಇದರಲ್ಲಿದ್ದವರು, ರೇಸಲ್ಲಿ. ಯಾರು? ಸಿದ್ದವೀರಪ್ಪನವರು, ಚನ್ನಬಸಪ್ಪನವರು, ಮತ್ತೆ ಸಿದ್ದವೀರಪ್ಪ, ಚನ್ನಬಸಪ್ಪ, ನಮ್ಮ ಕೆ.ಎಚ್. ಪಾಟೀಲ್ರು, 1 ಡಜನ್ ಇರ್ತಾರೆ. ಕೆ.ಎಚ್. ರಂಗನಾಥ್, ಮತ್ತೆ ಅಜಿತ್ ಸೇಠ್, ಬಸವಲಿಂಗಪ್ಪ ಎಲ್ಲ ರೇಸಲ್ಲಿ ಇರ್ತಾರೆ. ಇವ್ರು ಸದಸ್ಯ ಇರೋದಿಲ್ಲ. ಇವರನ್ನ ಆಗ ಉಮಾಶಂಕರ್ ದೀಕ್ಷಿತರು ಅಬ್ಸರ್ವರ್ ಆಗಿ ಬರ್ತಾರೆ ಅಲ್ಲಿ ಕರ್ನಾಟಕಕ್ಕೆ. ಬಂದಾಗ ಅವರು ತರ ಎಲ್ಲ ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಅಭಿಪ್ರಾಯ ಯಾರೇ ಪರವಾಗಿ ಯಾರು ಹೇಳಿದ್ರು ಅಂತೇಳಿ ಅದೆಲ್ಲ ಗೋಪ್ಯವಾಗಿಟ್ಟು ಅವರು ನೇರವಾಗಿ ಇಂದಿರಾ ಗಾಂಧಿ ಅವ್ರಿಗೆ ಮಾತಾಡ್ತಾರೆ. ಆ ದಿವಸ ಇಂದಿರಾ ಗಾಂಧಿ ಅವರು ಢಾಕಾದಲ್ಲಿ ಇರ್ತಾರೆ. ಅವ್ರಿಗೆ ಮಾತಾಡಿ ಇವರು ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನ ಅವ್ರು ವಿವರಣೆ ಮಾಡಿದ್ಮೇಲೆ ಇವರು ವಿಧಾನಸಭಾ ಸದಸ್ಯ ಅಲ್ಲದೆ ಇದ್ರು ಕೂಡ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡಿಸ್ತಾರೆ. ಹಾಗೆ ಈ ಶಾಸಕರ ಒಂದು ಒಪಿನಿಯನ್ ಏನಿದೆ, ಅವರ ಅಭಿಪ್ರಾಯಗಳೇನಿದ್ದಾವೆ, ಅದನ್ನ ಕಡೆಗಣಿಸಿ ಯಾವ ಹೈಕಮಾಂಡ್ ಕೂಡ ತೀರ್ಮಾನ ಮಾಡತಕ್ಕಂಥ ಧೈರ್ಯ ಮಾಡೋದಿಲ್ಲ ಅಂತ ನನ್ನ ನಂಬಿಕೆ. ಶಾಸಕರ ಒಪಿನಿಯನ್ ತಗೊಂಡೆ ನಾನು ನಿಮ್ಗೆ 72 ನಿಮಗೆ
ಹೇಳಿದ್ನಲ್ಲ, ಉಮಾಶಂಕರ ದೀಕ್ಷಿತ್ ಅವರು ಬಂದಿದ್ದವರು ಅಬ್ಸರ್ವರ್ ಆಗಿ. ಆಗ ಇಂದಿರಾ ಗಾಂಧಿ ಅವರು ಢಾಕಾದಲ್ಲಿದ್ರು. ಆ ಪರ್ಟಿಕ್ಯುಲರ್ ಡೇ ದೇವರಾಜ ಅರಸು ಸದಸ್ಯರೇ ಇರಲಿಲ್ಲ. ಅವರು ಅಂತವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಘೋಷಣೆ ಮಾಡ್ತಾರೆ ಅಂದ್ರೆ ಶಾಸಕರ ಅಭಿಪ್ರಾಯ ಪಡೆದು ಮಾಡಿರ್ತಕ್ಕಂಥದ್ದು. ಎಷ್ಟು ನಿರ್ಧಾರಗಳು ಶಾಸಕರ ಅಭಿಪ್ರಾಯ ಪಡೆದನು ಕೂಡ ಆಗಿದೆ. ನನಗೆ ಅದು ಆ ತರದ ಯಾವುದೂ ನಿದರ್ಶನ ಇಲ್ಲ. ಚೀಟಿಲ್ ಕಳೆದ ಹೆಸರುಗಳು ಇದಾವೆ. ಕಾಂಗ್ರೆಸ್ ಅಲ್ಲಿ ಅವರ ಅಭಿಪ್ರಾಯ ಮುಟ್ಟಿಸ್ತಕ್ಕಂಥದ್ದಕ್ಕೆ ಯಾವ ವಿಧಾನ ಬೇಕು ಸೂಕ್ತ ಅಂತ ಅನಿಸುತ್ತೋ ಅದನ್ನ ಅವ್ರು ಮಾಡಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಇದ್ದಿದ್ದು ಗೊಂದಲ ಬಗೆಹರಿಲಿ ಅನ್ನೋ ಕಾರಣಕ್ಕಾಗಿ, ಬಟ್ ಆ ಹೇಳಿಕೆಯಿಂದಲೇ ಗೊಂದಲ ಸೃಷ್ಟಿಯಾಗಿ ಈಗ ಜಟಾಪಟಿಗೂ ಕಾರಣ ಆಗ್ತಾ ಇದೆಯಾ ಹೆಂಗೆ? ರಕ್ಷತ್, ಬಹಳ ಮುಖ್ಯವಾಗಿರುವಂತದ್ದು, ಈ ಹಿಂದೆ ಕೂಡ ಸಹಕಾರ ಸಚಿವರು ಆಗಿರುವಂತಹ KN ರಾಜಣ್ಣವರು ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಿದ್ರು. ಹೈಕಮಾಂಡ್ ನಾಯಕರು ಕೆಪಿಸಿಸಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿತ್ತು. ಲೋಕಸಭಾ ಚುನಾವಣೆವರೆಗೂ DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದಲ್ಲಿ ಇರ್ತಾರೆ, ಅದರ ನಂತರ ಬೇರೆಯವರು ಅನ್ನುವಂತ ರೀತಿಯಲ್ಲಿ ಕೂಡ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸುತ್ತೆ. ಹಾಗಾಗಿ ಇಷ್ಟೆಲ್ಲ ಗೊಂದಲಗಳಿಗೆ ಅದೇ ಕಾರಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ವರಿಷ್ಠರು ಈ ಒಂದು ವಿಚಾರವಾಗಿ ಗಮನ ಹರಿಸ್ತಿದ್ದಾರೆ. ಆದ್ರೆ ಗೊಂದಲ ಇರುವಂತದ್ದು ಕೂಡ ವರಿಷ್ಠರಲ್ಲಿ ಅನ್ನುವಂಥದ್ದು, ವರಿಷ್ಠರು ಅದನ್ನ ತೀರ್ಮಾನ ಮಾಡದೇ ಇರುವಂತದ್ದು ಅನ್ನುವಂತ ಮಾತನ್ನ ಕೂಡ KN ರಾಜಣ್ಣವರು ಮತ್ತೊಮ್ಮೆ ಪುನರುಚ್ಚಾರ ಮಾಡಿರುವಂತದ್ದು. ಅಂದ್ರೆ ಈಗ ದೆಹಲಿಗೆ ಹೋಗಿರುವಂತದ್ದು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ತಮ್ಮದೇ ಆದಂತ ಅಭಿಪ್ರಾಯವನ್ನ ಅವ್ರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಸೊ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಪೂರ್ಣ ಪ್ರಮಾಣದ ಅಧ್ಯಕ್ಷರನ್ನ ನೇಮಿಸಬೇಕು ಅನ್ನುವಂತ ಒತ್ತಾಯವನ್ನ ಕೂಡ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವ್ರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಅದ್ರ ಜೊತೆಗೆ ಒಂದು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಒಂದಷ್ಟು ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಮೊನ್ನೆ ಅಷ್ಟೇ ಕೂಡ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ರು. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ PCC ಅಧ್ಯಕ್ಷರ ಬದಲಾವಣೆ ಆಗ್ತಿದೆ, ಒರಿಸ್ಸಾದಲ್ಲಿ ಕೂಡ ಬದಲಾವಣೆ ಆಗಿದೆ, ಅಲ್ಲಿ ಹಿಂದುಳಿದ ವರ್ಗಕ್ಕೆ ಕೊಡಲಾಗಿದೆ. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ KN ರಾಜಣ್ಣವರು ಕೂಡ ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಬದಲಾವಣೆ ಆಗ್ಬೇಕಾಗಿರುತ್ತೆ ಇಷ್ಟೊತ್ತಿಗೆ, ಆದ್ರೆ ಆಗದೇ ಇರುವಂತ ಕಾರಣಕ್ಕಾಗಿ ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳುವ ಮೂಲಕ DK ಶಿವಕುಮಾರ್ ಅವರನ್ನ ಬದಲಾಯಿಸಬೇಕು ಅನ್ನುವಂತ ಆಗ್ರಹವನ್ನ ಒತ್ತಾಯವನ್ನ KN ರಾಜಣ್ಣವರು ಮಾಡ್ತಿರುವಂತದ್ದು. ರಕ್ಷಾತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.